ಓಕೆ, ವೆಲ್ಕಮ್ ಟು ಮೌಂಟೇನ್ ರೈಡರ್ ಗೈಸ್. ಸೊ ಇವತ್ತು ಎಲ್ಲಿಗೆ ಪ್ರಯಾಣ ಅಂದರೆ, ನೆನ್ನೆ ಫಂಕ್ಷನ್ ಬಂದಿದೆ. ನೆನ್ನೆ ಲಾಸ್ಟ್ ವಿಡಿಯೋಲಿ ಹೇಳಿರ್ತೀನಿ. ಅದ್ರ ಕಂಟಿನ್ಯೂಸ್ ಇದು. ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಹೊಸೂರಿಗೆ ಹೋಗ್ತಾ ಇದ್ದೀನಿ. ನೆನ್ನೆ ಹೋಗಿದ್ದ ರೂಟಲ್ಲೇ ಸಮ್ ಡಿಫ್ರೆಂಟ್ ಆದ ಪ್ಲೇಸಲ್ಲಿ ಜರ್ನಿ ಮಾಡ್ತೀನಿ. ನೆನ್ನೆ ಬರಬೇಕಾದ್ರೆ ಸ್ವಲ್ಪ ಕತ್ಲಾಗೋಯ್ತು. ಅದರಿಂದನೇ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹೊಸೂರಿಗೆ ಇನ್ನೂ 51 ಕಿಲೋಮೀಟ್ರ್ ಇದೆ. ಎಕ್ಸಾಕ್ಟಾಗಿ ನಾನು ಹುಣಸನಹಳ್ಳಿ ಇಲ್ಲಿದ್ದೀನಿ. ಲಾಸ್ಟ್ ವೇ ನೋಡಿರ್ಬೋದು ಲೊಕೇಶನ್ನು. ಬಟ್ ಆದರೆ ಇವಾಗೇನು ಬೆಳಿಗ್ಗೆ ಅಲ್ವಾ, ಕರೆಕ್ಟ್ ಎಕ್ಸಾಕ್ಟಾಗಿ 10:42 ಟೈಮು. ಇಲ್ಲಿರೋ ವಾತಾವರಣ ಹೆಂಗಿದೆ ಅಂದರೆ, ಸ್ವಲ್ಪ ಹಳ್ಳಿಗಳಿದಾವಲ್ಲ, ಅದಕ್ಕೆ ಬೆಳಿಗ್ಗೆ ಟೈಮಲ್ಲಿ ಹೆಂಗಿರ್ತಾನೆ. ನಾನು ಈವ್ನಿಂಗ್ ಬರಬೇಕಾದ್ರೆ ನನಗೆ ಅಷ್ಟೊಂದು ಕವರ್ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಆಗೋಯ್ತು ಅಂಥೇಳಿ. ನಾನು ಹೊಸ ರೂಟ್ ಅಂತ ಹೇಳಿರ್ತೀನಿ. ಅದಕ್ಕೆ ನಾನು ಅಷ್ಟೊಂದು ಕವರ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಸೇಮ್ ರೂಟು, ಬಟ್ ಆದರೆ ಏನೇನಂದರೆ ಒಂದು 5 ಕಿಲೋಮೀಟ್ರ್ ಡಿಫ್ರೆಂಟ್ ಬೇರೆ ರೂಟಲ್ಲಿ ಹೋಗ್ತಾಯಿದ್ದೀನಿ. ಸ್ವಲ್ಪ ಆಫ್ ರೋಡು ಚೆಕ್ ಮಾಡ್ತಾಯಿದ್ದೀನಿ. ನನಗೆ ಆಫ್ ರೋಡೇ ಸಿಗ್ತಾಯಿಲ್ಲ. ಆಫ್ ರೋಡ್ ಯಾವುದಾದ್ರೂ ಸಿಕ್ಕಿದ್ರೆ ಐ ಟ್ರೈ ಟು ಎಕ್ಸ್ಪ್ಲೋರ್ ದ ಬೆಟರ್ ರೂಟು. ಮ್ಯಾಕ್ಸಿಮಮ್ ಸ್ಪೀಡು 60 ಇಲ್ಲ 70 ಅಷ್ಟರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಅಷ್ಟೊಂದು ಸ್ಪೀಡ್ ಏನು ತೊಗೊತಾಯಿಲ್ಲ ನಾನು. ಸಾರಿ, ಡ್ರಾಪ್ ಕೇಳಿದರು, ಬಟ್ ಐ ಕಾಂಟ್ ಡ್ರಾಪ್ ಬಿಕಾಸ್ ಏನಂದರೆ, ಯಾವುದಾದ್ರೂ ಸ್ವಲ್ಪ ಆಫ್ ರೋಡ್ ಸಿಕ್ಕಿದ್ರೆ ನಾನು ಆಫ್ ರೋಡಲ್ಲಿ ಹೋಗ್ಬಿಡ್ತೀನಿ. ಪಾಪ ಅವ್ರು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ಬೇರೆ ಯಾವ್ದಾರು ಡ್ರಾಪ್ ಕೊಡ್ತಾರೆ. ನಾನು ಕರ್ಕೊಂಡೋಗ್ಬಿಟ್ಟು ಇಲ್ಲ ಬ್ರೋ ನಾನು ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ಅಂದರೆ ಅವರಿಗೂ ಬೇಜಾರಲ್ಲ. ಅದಕ್ಕೆ ನಾನು ಡ್ರಾಪ್ ಕೊಟ್ಟಿಲ್ಲ. ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಆನೆಗಳಿದ್ದಾವೆ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಆನೆಗಳಿದ್ದಾವ ಅಂದರೆ ಇಲ್ಲಿ ಮೇ ಬಿ ಇಲ್ಲ. ಆನೆಗಳು ಯಾವುದಿಲ್ಲ ಈ ರೂಟಲ್ಲಿ. ನೋಡೋಣ. ಆಫ್ ರೋಡ್ ಸಿಕ್ಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾವು ಸ್ಕ್ರಾಮ್ ತೊಗೊಂಡಿರೋದು ಆಫ್ ರೋಡ್ ಮಾಡೋಕ್ಕೆ. ನನಗೆ ಗೊತ್ತಾದ ಮಟ್ಟ ಅಂದರೆ, ನಾನು ಇಲ್ಲಿವರೆಗೂ ಗಾಡಿ ತೊಗೊಂಡ್ಮೇಲೆ ಆಫ್ ರೋಡ್ ಜಾಸ್ತಿ ಆಫ್ ರೋಡೇ ಹೋಗಿಲ್ಲ ಹೇಳಕ್ಕೆ ಹೋಗ್ಬೇಕಾದ್ರೆ. ಆಫ್ ರೋಡು ನೆಕ್ಸ್ಟು ಟ್ರೈ ಮಾಡ್ತೀನಿ. ಬಟ್ ಏನಂದರೆ, ಇವಾಗ ಎಲ್ಲ ಕಡೆಯೂ ರೋಡ್ ಹಾಕಿದ್ದಾರೆ, ಕ್ಲಿಯರ್ ಆಗಿದೆ. ಅದಕ್ಕೆ ನಾನು ಆಫ್ ರೋಡ್ ಅಂದರೆ, ಇನ್ನೂ ಬೇಜಾನು ರೂಟ್ಗಳಿದೆ ಆಫ್ ರೋಡ್ ರೂಟ್ಗಳು. ಬಟ್ ನನಗೆ ಯಾವುದಾದ್ರು ಗೊತ್ತಾಗ್ತಾನೆ ಇಲ್ಲ. ನೆಕ್ಸ್ಟ್ ಮಾದೇಶ್ವರ ಮಠ ಏನಾದರೂ ಗಾಡಿಯಲ್ಲಿ ಬೈಕಲ್ಲಿ ಹೋದರೆ, ಅದು ನಾಗಮಲೆ ಅಂತ ಒಂದು ರೂಟ್ ಇದೆಯಲ್ಲ, ಅದು ಎಕ್ಸ್ಪ್ಲೋರ್ ಮಾಡೋ ಥರ ಟ್ರೈ ಮಾಡ್ತೀನಿ. ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಏನಾದರೂ ಹೋಗ್ಬೋದಾ, ಹೋಗೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ.
ಸೊ ಈ ರೂಟು ನಿನ್ನೆ ಸಾಯಂಕಾಲ ಬರಬೇಕಾದ್ರೆ ಸೊ ನನಗೆ ಅಷ್ಟೊಂದು ಏನು ಕಾಣಿಸ್ಕೊಂಡಿಲ್ಲ ಇದು. ಫಾರೆಸ್ಟ್ ಏನಿದು ಅಷ್ಟೊಂದು ಡೀಪಾಗಿ ಏನು ಕಾಣಿಸ್ತಾ ಇಲ್ಲ ನನಗೆ. ಸುಮ್ಮನೆ ನಾರ್ಮಲ್ ಆಗಿದೆ ಫಾರೆಸ್ಟ್ ಅಷ್ಟೇ ಇದು. ಆಫ್ ರೋಡ್ ಇದೆ. ವೆಹಿಕಲ್ ಏನು ಜಾಸ್ತಿ ಇಲ್ಲ ರೋಡಲ್ಲಿ. ರೋಡ್ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ರೋಡ್ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಈ ಕಡೆ ಮಳೆ ಬಂದಮೇಲೆ ಅಂದರೆ ಮಳೆ ಇದು ಸ್ವಲ್ಪ ಹಸಿರು ಆದರೆ ಚೆನ್ನಾಗಿರುತ್ತೆ, ಸ್ವಲ್ಪ ನೋಡೋಕ್ಕೆ ಡೀಪಾಗಿರುತ್ತೆ, ಅಷ್ಟೇನೇನಿಲ್ಲ. ಬಟ್ ಆನೆಗಳಿದಾವೆ ಅಂದರೆ ಅನಿಮಲ್ಸ್ ಯಾವುದು ಇಲ್ಲ. ಮೇ ಬಿ ಚಾನ್ಸಸ್ ಕಡಿಮೆನೇ ಇಲ್ಲಿ, ಅನಿಮಲ್ಸು ಓಡಾಟ ಬಂದು ಚಾನ್ಸಸ್ ಕಡಿಮೆನೇ ಇಲ್ಲಿ. ಆಫ್ ರೋಡ್ ಮಾಡ್ಬೋದು, ಬಟ್ ಏನು ನಾನು ಪಂಚರ್ ಕಿಟ್ ತೊಗೊಂಬಂದಿಲ್ಲ. ಸೊ ಪಂಚರ್ ಕಿಟ್ ತೊಗೊಂಬಂದಿದ್ರೆ ಆಫ್ ರೋಡ್ ಮಾಡ್ಬೋದಾಗಿತ್ತು. ಅಷ್ಟೊಂದು ಆಫ್ ರೋಡ್ಸ್ ಇದ್ದಾವೆ, ಶೋ ಆಗ್ತಾಯಿದೆ, ಬಟ್ ನನಗೆ ಅಷ್ಟೊಂದು ಸೇಫ್ಟಿ ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ನಾನು ಆಫ್ ರೋಡ್ ಕಡೆ ಹೋಗ್ತಾಯಿಲ್ಲ. ಈ ಕಡೆ ರೋಡ್ಗಳು ಚೆನ್ನಾಗಿದೆ, ಪರವಾಗಿಲ್ಲ, ಓಕೆನಾ, ರೈಡ್ ಮಾಡ್ಬೋದು. ನೋಡೋಣ ಗೂಗಲ್ ಮ್ಯಾಪ್ ಎಲ್ಲಿ ಹೋಗುತ್ತೆ ಅಂತ. 45 ಕಿಲೋಮೀಟ್ರ್ ಇದೆ. ಸೊ ತಳಿಗೆ ಮೇ ಬಿ 20 ಕಿಲೋಮೀಟ್ರ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ನಾನೇನಂದರೆ ಹೆಲ್ಮೆಟ್ ಲಾಕ್ ಆಗೋದೇ ಮರ್ತೋಗ್ತೀನಿ. ಒಂದು ಸೆಕೆಂಡ್ ಹೆಲ್ಮೆಟ್ ಲಾಕ್ ಹಾಕೊಂಡ್ಬಿಡ್ತೀನಿ. ತುಂಬ ಸಖತ್ತಾಗಿದೆ ತೊಟ್ಟಿ. ವಾಟರ್ ಫ್ಲೋ ಆಗ್ತಾಯಿದೆ ನೋಡಿ, ಓವರ್ ಫ್ಲೋ ಆಗ್ತಾಯಿದೆ. ಹೆಲ್ಮೆಟ್ ಹಾಕೊಂಡು ಈ ಎಲ್ಲ ಸ್ಟಾಪ್ ಮಾಡಿದ್ರೆ ತುಂಬ ಸೆಕೆ, ಓವರಾಗಿ ಸೆಕೆ ಆಗ್ತಾಯಿದೆ. ಎಲ್ಲಾದ್ರೂ ಗಾಡಿ ನಿಲ್ಲಿಸ್ಕೊಂಬಿಟ್ರೆ ಸ್ಟಾಪ್ ಮಾಡಿದ್ರೆ ಸಾಕು, ಓವರು ಸೆಕೆ ಆಗ್ತಾಯಿದೆ. ಗಾಡಿ ರನ್ನಿಂಗಲ್ಲಿ ಇರಬೇಕಾದ್ರೆ ಏನೂ ಗೊತ್ತಾಗಲ್ಲ. ಸೊ ನಾರ್ಮಲಾಗಿದೆ. ನಾರ್ಮಲಾಗಿ ಅನ್ನೋದಕ್ಕಿಂತ ಸ್ವಲ್ಪ ಚಿಲ್ಲೇನಿದೆ. ಬಟ್ ಗಾಡಿ ನಿಲ್ಲಿಸ್ಕೊಂಬಿಟ್ರೆ ಜಾಸ್ತಿ ಸೆಕೆ. ಯಾವುದೋ ರೋಡ್ ಹೋಗ್ತಾ ಇದೆ ಬೆಟ್ಟಕ್ಕೆ, ದೇವಸ್ಥಾನ ಇದೆ ಯಾವುದೋ ಇಲ್ಲಿ. ಆ ಥರ ಆಫ್ ರೋಡ್ ಸಿಗ್ಬೇಕು, ಚೆನ್ನಾಗಿದೆ. ಇಲ್ಲಿ ಯಾವುದೋ ಆಫ್ ರೋಡ್ ಸಿಗುತ್ತಾ ಅಂದರೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮೇ ಬಿ ಆಫ್ ರೋಡ್ ಇರ್ಬೋದು.
ನನಗೆ ಯಾರಾದ್ರೂ ನಿಯರ್ ಬೈ ಹೊಸೂರು ಆಫ್ ರೋಡ್ಸು ಇದ್ದರೆ ನಾನು ಸ್ವಲ್ಪ ತಿಳಿಸಿ ಟ್ರೈ ಮಾಡ್ತೀನಿ ಅದು. ರೋಡ್ ಚೆನ್ನಾಗಿ ಹಾಕಿದ್ದಾರೆ, ಬಟ್ ಊರು ಒಳಗಡೆ ಊರು ಒಳಗಡೆ ಬರಬೇಕಾದ್ರೆ ಹೊಸ ರೋಡ್ ಹಾಕಿಲ್ಲ, ಕಟ್ ಮಾಡಿದ್ದಾರೆ. ಸೊ ಇಲ್ಲೂ ಸ್ವಲ್ಪ ರೋಡ್ ಚೆನ್ನಾಗಿರೋದು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಮೇ ಬಿ ಕರ್ನಾಟಕ ಗೌರ್ಮೆಂಟು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಬಟ್ ಓಕೆನೆ, ಬೆಟರ್ ಆಫ್ ಕರ್ನಾಟಕ ಅದರ್ ರೋಡ್ಸ್ ನೋಡೋಕೆ ಹೋದರೆ DK ಸರ್ ಅವ್ರ ಏರಿಯಾ ಕಡೆ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಜಾಸ್ತಿ ಏನಂದರೆ ಈ ರೇಷ್ಮೆ ಗಿಡಗಳೇ ಜಾಸ್ತಿ, ಅಂದರೆ ರೇಷ್ಮೆ ಹುಳ ಅಂತಿರಲ್ಲ, ಸೊ ಅದೇ ಜಾಸ್ತಿ ಈ ಕಡೆ. ನೋಡಿ ಸಾಕಾಗಿದೆ, ಕಟ್ ಮಾಡಿದ್ದಾರೆ ಮತ್ತು ಬೆಳೆದು ನಿಂತಿದೆ. ಈ ಕಡೆ ರೇಷ್ಮೆ ಜಾಸ್ತಿ ಸಾಕ್ತಾ ಇರ್ತಾರೆ. ಕನಕಪುರ ಸೈಡ್ ಅದೇನೆ, ಇದೇನಂದರೆ ಕನಕಪುರ ಡಿಸ್ಟಿಕ್ ಬರುತ್ತೆ. ಇಲ್ಲೇ ಕಟ್ಟಾಗುತ್ತೆ ಅನ್ಕೊಂತೀನಿ. ನೋಡೋಣ, ಇಲ್ಲಿಂದ ಒಂದು ಹೊಸ ರೂಟು. ಮತ್ತು ನಾನು ಇದು ಟ್ರೈ ಮಾಡಿಲ್ಲ, ಬಟ್ ಈ ಟೈಮು ಟ್ರೈ ಮಾಡ್ತೀನಿ. ಸೊ ಗಾಡಿಯಲ್ಲಿ ಪೆಟ್ರೋಲು ಇನ್ನು 2 ಪಾಯಿಂಟ್ ತೋರಿಸ್ತಾ ಇದೆ. ಸೊ ಇದು ಓಕೆನೇ. ಮೇ ಬಿ ನಮ್ಮೂರ ಕಡೆ ಬರೋ ಹುಣಸನಹಳ್ಳಿ ಬಸ್ಸು ಹೀಗೆ ಹೋಗ್ಬೋದು. ಎಸ್, ಎಕ್ಸಾಕ್ಟ್ಲಿ. ಸೊ ಇದು ಮತ್ತೆ ನನಗೆ ಹೊಸ ರೂಟ್. ಇದು ನಾನು ಟ್ರೈ ಮಾಡಿಲ್ಲ, ಬಟ್ ಇವತ್ತು ಮಾಡ್ತೀನಿ. ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟ್ರಿಪ್ಪು ಬಂದು ಲೋಕಲಲ್ಲಿ ಸ್ವಲ್ಪ ಓಡಾಡ್ತೀನಿ. ಮತ್ತು ಲಾಂಗ್ ಟ್ರಿಪ್ ಅಂತ ಹೇಳಿದ್ರೆ ಈ ಸಾರಿ ಕರ್ನಾಟಕ ಕೇರಳ 2 ಕವರ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದೀನಿ. ಮೇ ಬಿ ಜೂನ್ ಆರ್ ಜುಲೈಯಲ್ಲಿ. ಸ್ವಲ್ಪ ಕರ್ನಾಟಕ ಮಳೆ ರೈನಿ ಸೀಸನಲ್ಲಿ ಹೋದರೆ ಸಕ್ಕತ್ತಾಗಿರುತ್ತೆ. ಶಿವಮೊಗ್ಗ, ಮಂಗಳೂರು, ಚಿಕ್ಕಮಂಗ್ಳೂರು, ಧರ್ಮಸ್ಥಳ. ಅದು ಲಾಸ್ಟ್ ಟೈಮು ನಾನು ಎಬ್ಸೈಟಲ್ಲಿ ಹೋಗಿದ್ದೆ. ಮೈಸೂರಿಂದ ಕುಕ್ಕೆ ಸುಬ್ರಹ್ಮಣ್ಯಂ ಆ ರೂಟ್ ಹೋಗ್ಬೇಕಾದ್ರೆ ತುಂಬ ಸಕ್ಕತ್ತಾಗಿತ್ತು. ಸೊ ಈ ಟೈಮ್ ಅದನ್ನೇ ಟ್ರೈ ಮಾಡ್ತೀನಿ, ಆ ರೂಟ್ ತೊಗೊತೀನಿ. ಅಂದರೆ ಜಾಸ್ತಿ ಏನು ಕನ್ಫ್ಯೂಸ್ ಮಾಡಾಗ್ತದೆ. ಮೈಸೂರು ಹೋಗ್ಬಿಟ್ಟು ಮೈಸೂರಿಂದ ನಾನೇ ಸಾಕಾಗೋಗಿದೆ, ಎಲ್ಲರೂ ಮಿಸ್ ಆಗೋಗುತ್ತೆ. ಯಾಕೆ ನೆಟ್ವರ್ಕ್ ಇರಲ್ಲ.
ಝೀರೋ ನೆಟ್ವರ್ಕು. ಅದು ಒಂದು ಊರು ಬರುತ್ತೆ, ಯಾವುದೋ ಒಂದು ಊರು ಬರುತ್ತೆ. ಅದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯಂವರೆಗೂ ನೆಟ್ವರ್ಕ್ ಸಿಗೋದೇ ಇಲ್ಲ. ಸಮಥಿಂಗ್ ಒಂದು 70-80 ಕಿಲೋಮೀಟ್ರು. ಆದರೆ ಸಕ್ಕತ್ತಾಗಿತ್ತು ಲೊಕೇಶನ್ ಮಾತ್ರ. ಸೊ ಆ ರೂಟನ್ನು ಟ್ರೈ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನೋಡೋಣ. ಇದು ಆ್ಯಕ್ಚುಲಿ ಜವಳಿಗಿರಿ ರೂಟ್, ನಾರ್ಮಲಾಗಿ ಬರೋ ರೂಟ್ ಇದು. ಹೊಸೂರಿಂದ ಹುಣಸನಹಳ್ಳಿ ಬರೋರಿಗೆ. ಬಟ್ ನೆನೆ ಬಂದ ಡಿಫ್ರೆನ್ಸು, ಭಾರಿ ಡಿಫ್ರೆಂಟ್ ರೂಟ್ ಅದು. ಬಟ್ ಇಲ್ಲೊಂದು ಆಫ್ ರೋಡ್ ಹೋಗ್ತಾ ಇದೆ, ಎಲ್ಲಿಗಂತ ಗೊತ್ತಿಲ್ಲ. ಅದು ಮೇ ಬಿ ಇಲ್ಲೇ ಶಾರ್ಟ್ ಕಟ್ ಆಗ್ಬೋದು, ಇಲ್ಲೇ ಕಟ್ ಆಗ್ಬೋದು. ಅಲ್ಲಿ ಕ್ವಾರಿ ಥರ ರೆಡಿ ಮಾಡ್ತಾ ಇದ್ದಾರೆ, ಸೊ ಅಲ್ಲಿಗೆ ಕಟ್ಟು. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾಯಿಲ್ಲ. ಒಳಗಡೆ ಹೋಗ್ಬಿಟ್ಟು ಮತ್ತೆ ಮೇಯ್ನ್ ರೋಡ್ ಬರೋ ಥರ ಏನಾದ್ರು ಕಟ್ಟಾಗೋ ಥರ ಇದ್ದರೆ ಟ್ರೈ ಮಾಡ್ತಾಯಿದ್ದೆ, ಬಟ್ ಆ ಥರ ಯಾವುದಿಲ್ಲ. ಅಗೈನ್ ಫಾರೆಸ್ಟು. ಇಲ್ಲಿ ಆನೆಗಳು ಇದ್ದಾವೆ, ಆನೆಗಳು ಸೈಟ್ ಆದರೂ ಆಗ್ಬೋದು. ಚಿಕ್ಕ ರೋಡ್ ಆಗ್ತಾಯಿದೆ. ಜಾಸ್ತಿ ಫಾರ್ಮ್ ಹೌಸ್ ಮಾಡ್ಕೊಂಬಿಟ್ಟಿದ್ದಾರೆ. ಫಾರ್ಮ್ ಹೌಸ್ಗಳು ಜಾಸ್ತಿ ಇದ್ದಾವೆ ಇಲ್ಲಿ. ಈ ತಳಿ ಸೈಡು ಎಲ್ಲ ಬೆಂಗಳೂರೆಲ್ಲ ಬಂದು ತೊಗೊಂಡು ಜಾಸ್ತಿ ಫಾರ್ಮ್ ಹೌಸ್ಗಳಿದ್ದಾವೆ. ಸೊ ಮೊದಲು ಇದು ಯಾವುದು ಇರಲಿಲ್ಲ ಇಲ್ಲಿ. ಸೊ ಡೀಪ್ ಫಾರೆಸ್ಟ್ ಇದೆ. ಬಟ್ ಇವಾಗ ಹಂಗಲ್ಲ. ಇವಾಗ ಒಂದು ಫಾರ್ಮ್ ಹೌಸ್ ಇರೋದ್ರಿಂದ ಫಾರೆಸ್ಟ್ ಏರಿಯಾ ಅನಿಸ್ತಾ ಇಲ್ಲ. ಅದು ಜಸ್ಟ್ ಒಂದು 6 ಕಿಲೋಮೀಟ್ರ್ ಇರ್ಬೋದು ಈ ಫಾರೆಸ್ಟ್ ಅಷ್ಟೇ. ಬಟ್ ನೆನ್ನೆ ಬಂದ ರೂಟಲ್ಲಿ ನಾವು ಇಷ್ಟೊಂದು ಫಾರೆಸ್ಟ್ ಒಳಗಡೆ ಹೋಗಲ್ಲ. ಜಸ್ಟ್ ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟೇ ಫಾರೆಸ್ಟ್ ಒಳಗಡೆ ಹೋಗೋದು. ಮತ್ತು ಅದು ತಮಿಳ್ನಾಡು ಬಾರ್ಡ್ರ್ ಅಟ್ಯಾಚ್ ಆಗುತ್ತೆ. ತಳಿ ವಿಲೇಜ್ ಏರಿಯಾ ಒಳಗಡೆ ಹೋಗ್ತಾ ಇರುತ್ತೆ ಅದು. ಬಟ್ ಇದು ಮೇ ಬಿ ಒಂದು 6 ಕಿಲೋಮೀಟ್ರ್ ಬರ್ಬೋದು ಫಾರೆಸ್ಟ್, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಚೆನ್ನಾಗಿದೆ. ಅಷ್ಟೇ, ಫಾರೆಸ್ಟ್ ಮುಗಿದಾಯಿತು ಅಂದ್ಕೊತೀನಿ. ಎಸ್, ಅಷ್ಟೇ ಫಾರೆಸ್ಟ್. ಇಷ್ಟೇನಾ? ಮತ್ತೆ ಕಂಟಿನ್ಯೂ ಆಗ್ತಾಯಿದೆ. ಅದರಲ್ಲಿ ನೈಟಲ್ಲಿ ಈ ರೂಟಲ್ಲಿ ಬಂದರೆ ಮೇ ಬಿ 90% ಯಾವುದೋ ಅನಿಮಲ್ ಸೈಟ್ ಮಾಡ್ಬೋದು. ಯಾವುದೋ ಒಂದು ಅನಿಮಲ್ ಅದನ್ನು ಸೈಟ್ ಆಗುತ್ತೆ.
ತಮಿಳ್ನಾಡು ಕರ್ನಾಟಕ ಬಾರ್ಡ್ರು. ಇಲ್ಲಿ ಯಾಕೆ ನಾನು ಹೋಗ್ತಾ ಇಲ್ಲ ಒಳಗಡೆ ಅಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಈ ಲೊಕೇಶನ್ ಇದು ಹೆಂಗೆ ಏನು ಈ ಫಾರೆಸ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಹೋಗ್ತಾ ಇಲ್ಲ. ಬಟ್ ಅಲ್ಪನೋ ಸ್ವಲ್ಪನೋ ಗೊತ್ತಾದರೆ ಫಾರೆಸ್ಟ್ ಒಳಗಡೆ ಹೋಗ್ಬೋದು. ಇದು ಫುಲ್ ತಮಿಳ್ನಾಡು. ಕಂಟಿನ್ಯೂಸ್ಲಿ ಹೋಗ್ತಾನೇ ಇದೆ ಫಾರೆಸ್ಟ್. ನೋಡೋಣ. ಮಿನಿಟ್ಸ್ ಆಗಿದೆ. ಆಫ್ ರೋಡು ಫಾರೆಸ್ಟಲ್ಲೂ ತುಂಬ ಡೇಂಜರು ಈ ಕಡೆ ಎಲ್ಲ. ಯಾಕಂದರೆ ಫಾರೆಸ್ಟ್ ಅವರು ಹಿಡ್ಕೊಂಬಿಟ್ರೆ ಸುಮ್ಮನೆ ಪೆನಾಲ್ಟಿ 10,000 5,000 ಆ ಥರ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ನಾನು ಫಾರೆಸ್ಟ್ ಒಳಗಡೆ ಹೋಗ್ತಾ ಇಲ್ಲ. ಭಾರಿ ದೊಡ್ಡ ಫಾರೆಸ್ಟ್ ಅಪ್ಪ, ನಮ್ಮೂರ ಥರನೇ ಇದೆ. ಸೊ ಇದು ತಮಿಳ್ನಾಡು ಚೆಕ್ ಪೋಸ್ಟ್. ಅಷ್ಟೇ, ಇದ್ರ ಮೇಲೆ ವಿಲೇಜ್ ಎಲ್ಲ. ಸೊ ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡೋಣ. ಸೊ ಅಲ್ಲಿವರೆಗೂ ಇದು ನಿಮ್ಮ ಮೌಂಟೇನ್ ರೈಡರ್. ಓಕೆ ಬಾಯ್.